ಓಕೆ, ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ದುರಂತ ನಡೆದು ಹೋಗಿದೆ, ಆದರೆ ಈಗ ಅಲ್ಲಿನ ಜನ ಕೇಳ್ತಾ ಇರೋದು 5 ಲಕ್ಷ ಪರಿಹಾರ ಸಾಕಾಗಲ್ಲ. ಯಾಕೆಂದರೆ ಇಂಜಿನಿಯರಿಂಗ್ ಹೋಗ್ತಾ ಇದ್ರು ಹುಡುಗರು ಮತ್ತು ಭಾಳಷ್ಟು ಜನ ಮುಂದಿನ ದಿನಗಳಲ್ಲಿ ತನ್ನ ಕುಟುಂಬಕ್ಕೆ ಆಧಾರವಾಗಿರಬೇಕಾದವರು 5 ಲಕ್ಷ ಕೊಟ್ಟರೆ ಎಲ್ಲಿ ಸಾಕಾಗುತ್ತೆ ಅಂತ ಅಲ್ಲಿ ಸಚಿವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಇದು ರಾಜಕೀಯ ಮಾಡುವ ಸಮಯ ಅಲ್ಲ, ನನಗೂ ಗೊತ್ತಿದೆ ಸರ್. ಆದರೆ ಮಕ್ಕಳನ್ನು ಕಳ್ಕೊಂಡಿರುವಂಥ ಕುಟುಂಬಗಳಿಗೆ ಆಧಾರವಾಗಿರುವಂತಹ ಮಕ್ಕಳ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಲ್ವಾ ಸರ್? ಏನು ಹೇಳ್ತೀರಿ? ಅದೇ ಪ್ರಶ್ನೆನೇ ಇಲ್ಲ. ನಾನು ಈಗ ಜಿಲ್ಲಾಧಿಕಾರಿಗಳಿಗೆಲ್ಲ ಮಾತಾಡ್ತೀನಿ. ನಾನು ಹೋಗ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀನಿ. ಸೊ ಅದಕ್ಕೆ ಯಾಕಂದ್ರೆ ಕೆಲವು ಇಂಜಿನಿಯರಿಂಗ್ ಓದ್ತಾ ಇರೋಂಥವ್ರು, ಇಡೀ ಕುಟುಂಬನ ಸಲ್ಲಬೇಕಾಗಿತ್ತಂತವ್ರು, ಅದು ಹಳ್ಳಿ ಯಾರು ಸಾವುಕಾರ ಮಕ್ಕಳೆಲ್ಲ ಎಲ್ಲ ಬಡವ್ರ ಮಕ್ಕಳೇ. ಅದಕ್ಕೆ ಹೆಚ್ಚು ಕೊಟ್ರೆ ಅವ್ರಿಗೂ ಒಂದು ಆಧಾರ ಆಗ್ತೈತೆ. ಯಾಕಂದ್ರೆ ಮತ್ತೆ ನಿರ್ಗತಿಗಾಗಿ ಆಗುವಂತದ್ಕೆ ಸರ್ಕಾರ ಯಾವುದೇ ಕಾರಣಕ್ಕೆ ಯಾವ್ದಾವ್ದಕ್ಕೋ ಖರ್ಚು ಮಾಡ್ತೀರಿ. ಈಗ ಯಾವ್ದೋ ಕೇರಳಗೆ ನಾವು ದುಡ್ಡು ಕೊಡ್ತೀರಿ, ಬೇರೆ ಬೇರೆಯವ್ರಿಗೆಲ್ಲ ದುಡ್ಡು ಕೊಡ್ತೀರಿ. ಆದ್ರೆ ನಮ್ಮ ಮನೆ ಮಕ್ಕಳಿಗೆ ಆದಾಗ ನಾವು ಧಾರಾಳವಾಗಿ ಉದಾರತೆಯಿಂದ ಕೊಡ್ಬೇಕು. ಇದ್ರಲ್ಲಿ ರಾಜಕೀಯದ ಪ್ರಶ್ನೆನೇ ಬರಲ್ಲ. ಮಾಡಕ್ಕೂ ಒಳ್ಳೆ ಮಾತು ಹೇಳಿದ್ರಿ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅವ್ರ ನಮ್ಮ ಮನೆ ಮಕ್ಕಳು, ಈ ಪದ ಇದೆಯಲ್ಲ ಸರ್, ನನ್ ತುಂಬಾ ಇಷ್ಟ ಆಯ್ತು. ಅವ್ರ ನಮ್ಮ ಮನೆ ಮಕ್ಕಳು. ಅದರಿಂದ ಮನೆ ಮಕ್ಕಳಿಗೆ ಒಂದು ಫಸ್ಟ್ ಆದ್ಯತೆಯನ್ನ ಕೊಡಬೇಕು. ನಾನೀಗ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ಈಗ ಏನಾದ್ರು ಸರ್ ಏನ್ ಯಾಕಾಯ್ತು ಏನು ಅಂತ ನೀವೇನಾದ್ರೂ ಕ್ರಾಸ್ ಚೆಕ್ ಮಾಡ್ಕೊಂಡ್ರ? ಪೊಲೀಸರ ಜೊತೆ ಏನಾದ್ರು ಮಾತಾಡಿದ್ರೆ? ಈಗ ಹೋಗ್ತಾ ಇದ್ದೀನಿ. ನಿನ್ನೆ ಮಾತಾಡಿದೆ. ಮೋಸ್ಟ್ಲಿ ಅವನು ಡಬಲ್ ರೋಡ್ ಅದು ಯಾವ ಒಂದ್ ಕಡೆ ಹೋಗ್ಬೇಕಾಯ್ತು, ಹೆಂಗ ಬಲಗಡೆ ಬಂದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕುಡ್ದಿದ್ನ ಇಲ್ವಾ, ಮತ್ತೆ ಅವನೇನು ಎಕ್ಸ್ಲೀಟ್ರ್ ಬ್ರೇಕ್ ಹೊತ್ತಕ್ ಹೋಗಿ ಎಕ್ಸ್ಲೀಟ್ರ್ ಹೊತ್ತ ಅಂತಾನು ಹೇಳ್ತಾರೆ. ಸ್ಥಳಕ್ಕೆ ಹೋದ್ಮೇಲೆ ಪರಿಪೂರ್ಣವಾಗಿ ಗೊತ್ತಾಗ್ತತೆ. ಮೊದಲ ಮಾಹಿತಿ ಪ್ರಕಾರ ಪಾಪ ಅದು ಮೆರವಣಿಗೆ ಅಂದ್ರೆ ಜನ ಜೋಶಲ್ಲಿ ಇರ್ತಾರೆ, ನೋಡ್ತಾ ಇರಲ್ಲ. ಸೌಂಡ್ ಬೇರೆ ಇರ್ತತೆ, ಇದು ತಮಟೆ ಸೌಂಡು, ಅದು ಇದು, ಅದ್ರಲ್ಲಿ ಏನು ಗೊತ್ತಾಗಿಲ್ಲ ಪಾಪ. ಅದಕ್ಕೆ ಇಷ್ಟೊಂದು ದೊಡ್ಡ ಅನಾಹುತ ಆಗಿದೆ. ನೋವಾಗ್ತೈತೆ. ಅವರ ಕುಟುಂಬದವ್ರನ್ನೆಲ್ಲ, ಅವರ ಗೋಳು ಎಲ್ಲ ನೋಡ್ತಾ ಇದ್ರೆ ನೋವಾಗ್ತಾ ಇದೆ. ಹೋದ್ಮೇಲೆ ಅಲ್ಲಿ ಅವ್ರಿಗೆ ಮಾತಾಡ್ಸ್ತೀನಿ. ಅದಾದ್ಮೇಲೆ ನನಗೆ ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಹೆಚ್ಚಿನ ಪರಿಹಾರಕ್ಕೆ ಆಗ್ರಹವನ್ನು. ತಾವು ಏನು ಆಗ್ರಹಿಸ್ತೀರಿ ಸರ್ ಸರ್ಕಾರಕ್ಕೆ? ಎಷ್ಟು ಮೊತ್ತ ಕೊಡಬೇಕು? ಕೊಡಿ, ಒಂದು 25 ಲಕ್ಷ ಆದ್ರೂ ಕೊಡಿ ಅವ್ರಿಗೆ. 5 ಲಕ್ಷ ಆಗಲ್ಲ, ಒಂದು 25 ಲಕ್ಷ ಆದ್ರೂ ಪರಿಹಾರ ಕೊಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವಿಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಆರ್ ಅಶೋಕ್ ಅವ್ರು ಮಾತಾಡ್ತಾ ಇದ್ರು. ನಮ್ಮ ಮನೆ ಮಕ್ಕಳವರು, ಬೇರೆ ಯಾರೂ ಅಲ್ಲ. ಅದರಲ್ಲೂ ಕೂಡ ತುಂಬ ಬಡವರು. ಸೊ ಬಡವರ ಮಕ್ಕಳಿಗೆ ಸರ್ಕಾರ ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡುತ್ತೆ. ಅದರಲ್ಲಿ ಇಂತಹ ಮಕ್ಕಳ ಕುಟುಂಬಗಳಿಗೆ ಕೊಟ್ಟರೆ ಅವರು ಶಾಶ್ವತವಾಗಿ ಬೀದಿಗೆ ಬರೋದನ್ನು ತಪ್ಪಿಸಬಹುದು. ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಎಲ್ಲೆಲ್ಲೋ ಏನೇನೋ ಕಳಿಸ್ತೀವಿ, ಬೇರೆ ಬೇರೆ ರಾಜ್ಯಗಳು ಅಥವಾ ಬೇರೆ ಬೇರೆ ದೇಶಗಳಿಗೆ ನಾವು ಮರಗ್ತೀವಿ. ಆದರೆ ನಮ್ಮ ಮನೆಯಲ್ಲೇ ಅಥವಾ ನಮ್ಮ ರಾಜ್ಯದಲ್ಲೇ ನಡೆದಂತಹ ಇಂತಹ ಘಟನೆಗಳಿಗೆ ನಾವು ಮರುಗಬೇಕಾಗಿದೆ. ಮರುಗಲ್ಲ ಅಂತಲ್ಲ, ಆದರೆ ಒಂದು ಸ್ವಲ್ಪ ನಾವು ಉದಾರತೆಯನ್ನು ಪ್ರದರ್ಶನ ಮಾಡಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಜಿಲ್ಲಾಡಳಿತ ಸೇರಿದಂತೆ ಸಂಬಂಧಪಟ್ಟವರು ಆ ಉದಾರತೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಬದುಕು ಕಟ್ಟಿಕೊಳ್ಬೇಕು, ಓದಬೇಕು ಅಂತ ಹಾಸನಕ್ಕೆ ಬಂದಿರ್ತಾರೆ. ಹಾಸನದಲ್ಲಿ ಸೀಟ್ ಸಿಕ್ಕಿರುತ್ತೆ ಅವರಿಗೆ, ಅಲ್ಲಿಗೆ ಬಂದು ಓದ್ತಾ ಇರ್ತಾರೆ. ಹಾಸ್ಟೆಲು, ರೂಮು ಅಂತ ತುಂಬ ಅವರಿಗೆ ಒಂದು ಸ್ವಲ್ಪ ಒಂದು ಫಾರ್ ಅ ಚೇಂಜ್ ಒಂದು DJ ಇದೆ, ಸೌಂಡ್ ಇದೆ ಅಂತ ಆಕರ್ಷಿತರಾಗ್ತಾರೆ. ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಬಂದಿರ್ತಾರೆ. ಆದರೆ ಈ ರೀತಿ ಯಮರಾಯ ಕಾಯ್ಕೊಂಡಿರ್ತಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ.